ನಮಸ್ಕಾರ ಎಲ್ಲರಿಗೂ. ಪ್ರೆಗ್ನೆಂಟ್ ಅನ್ನೋದು ಒಂದು ವಿಚಾರ ಅಂತ ಅಂದರೆ, ಪ್ರೆಗ್ನೆಂಟ್ ಆದಮೇಲೆ ಡೆಲಿವರಿ ಆದಮೇಲೆ ಯಾವ ಥರ ಇರಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಅವರ ಆಹಾರ ಕ್ರಮ ಏನು, ಡಾಕ್ಟರ್ಸ್ ಏನು ಹೇಳ್ತಾರೆ, ನೀವು ಹೆಂಗಿರಬೇಕು, ಇದನ್ನು ನಾನು ಸ್ವಲ್ಪ ನಿಮಗೆ ಡೀಟೇಲ್ಸಾಗಿ ಹೇಳ್ತೀನಿ. ಕೆಲವ್ರಿಗೆ ಮನೆಯಲ್ಲಿ ಕೆಲವ್ರು ಇದ್ರೂ ಅವ್ರಿಗೆ ಕೆಲವೊಂದು ವಿಚಾರಗಳು ಗೊತ್ತಿರಲ್ಲ. ನಮಗೆ ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ನಾವು ಪ್ರೆಗ್ನೆಂಟಾಗಿ ಮಗು ಆದಮೇಲೆ ನಮಗೆ ಯಾವ ರೀತಿ ನಾವು ಫುಡ್ನ ತೊಗೊತಾ ಇದ್ವಿ, ಫಸ್ಟು ಮಗುಗೆ ಹೆಂಗಿತ್ತು, ಎರಡನೇ ಮಗುಗೆ ಹೆಂಗಿತ್ತು, ಹಾಗೆ ಮೂರನೇ ಮಗುಗೆ ಹೆಂಗಿತ್ತು ಅಂತ ಕೂಡ ಡೀಟೇಲ್ಸ್ ಹೇಳ್ತೀನಿ. ನಿಮಗೇನಾದರೂ ಇದರಲ್ಲಿ ಅನುಕೂಲ ಆಗಿದರೆ ನೀವು ಯಾವ ಥರ ಫುಡ್ನ ತೊಗೋಬೋದು ಅಂತ ಕೂಡ ಇದರಲ್ಲಿ ನಿಮಗೆ ಹೇಳ್ತೀನಿ. ಅದನ್ನು ಕೂಡ ನೀವು ಆರಾಮಾಗಿ ಮನೆಯಲ್ಲಿ ನೋಡ್ಕೊಳ್ಳೋಕ್ಕಿದ್ರೆ ಖಂಡಿತವಾಗ್ಲೂ ನೋಡ್ಕೊಳ್ಳೋಕ್ಕಿದ್ರೆ ನೀವು ಆರಾಮಾಗಿ ರೆಸ್ಟ್ ಮಾಡ್ಬೋದು. ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಈ ಪೂರ್ತಿ ಡೀಟೇಲ್ಸ್ನ ಹೇಳೋಕ್ಕೂ ಮುಂಚೆ ನೀವಿನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಪ್ರೆಗ್ನೆಂಟು ಆಗಿ ನೀವು ಫಸ್ಟ್ ಡೇ ಡೆಲಿವರಿ ಆದಮೇಲೆ ನಿಮಗೆ ನಾರ್ಮಲ್ ಡೆಲಿವರಿ ಅಂತ ಏನು ಹೇಳ್ತಾರೋ, ನಾರ್ಮಲ್ ಡೆಲಿವರಿ ಆದಾಗ ಅವರು ಆರಾಮಾಗಿ ಎಲ್ಲ ಊಟನೂ ತಿನ್ಬೋದು ಅಂತ ಹೇಳ್ತಾರೆ. ಎಲ್ಲ ಊಟನೂ ತಿನ್ನೋದಕ್ಕಾಗಲ್ಲ, ಯಾಕಂದರೆ ಹಾಸ್ಪಿಟ್ಲಲ್ಲಿ 3 ದಿವಸ ಇಟ್ಕೊತಾರೆ. ಇವಾಗಿನ ಇದರಲ್ಲಿ ಸಿ ಸೆಕ್ಷನ್ ಅಂದರೆ ಸಿಸೇರಿಯನ್ ಆಗಿರೋರು 1 ವಾರ ಇರಬೇಕಾಗುತ್ತೆ, ಹಾಗೆ ನಾರ್ಮಲ್ ಡೆಲಿವರಿ ಆಗಿರೋರು 3 ದಿವಸ ಇರಬೇಕಾಗುತ್ತೆ. ನಮಗೆ ಮೇಯ್ನ್ ಏನಪ್ಪ ಅಂತ ಅಂದರೆ ಈ 1 ವಾರ ಮತ್ತು 3 ದಿವಸ ನಾವು ನಾರ್ಮಲ್ ಡೆಲಿವರಿ ಆಗಿರೋರು 3 ದಿವಸ ಇರ್ತಾರೆ. ಹಾಗೆ ಇದು 1 ವಾರ ಏನಿರ್ತಾರೋ ನಮ್ಗೆ ಅದರಲ್ಲೇ ತುಂಬ ಹೆಲ್ದಿ ಫುಡ್ಗಳು ಬೇಕಾಗಿರೋ ಅಂಥದ್ದು. ಹಾಸ್ಪಿಟ್ಲಲ್ಲಿ ಇರೋ ತನಕನೂ ನಾವು ಹಾಸ್ಪಿಟ್ಲ್ ಊಟನೇ ತಿನ್ನಬೇಕಾಗತ್ತೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಗಲಿ, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅಂತ ಅಂದರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲೆಲ್ಲ ಆದರೆ ಅವರು ಕೊಡೋವಂಥ ಫುಡ್ಗಳನ್ನೇ ತಿನ್ನಬೇಕು. ಡಾಕ್ಟರ್ ಸಜೆಷನ್ ಮಾಡ್ತಾ ಇರ್ತಾರೆ ನೀವು ಇದೇ ಫುಡ್ನೇ ತಿನ್ನಬೇಕು ಅಂತ. ಹಾಗಾಗಿ ನಾವು ಒಳಗಡೆ ಇದ್ರಲ್ಲಿ ಹಾಕ್ಕೊಂಡಿರ್ತಾರೆ, ಹಂಗಾಗಿ ನಾವು ಅಲ್ಲೇ ಊಟನ ಮಾಡಬೇಕಾಗತ್ತೆ. ಮತ್ತು ಆಮೇಲೆ ಮನೆಗೆ ಬಂದ ಮೇಲೆ ಹೆಂಗಿರಬೇಕು, ಇದರಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆದರೂ ಕೂಡ ನಾವು ಅಲ್ಲೇನೇ ಊಟ ಕೊಡ್ತಾರೆ, ನಾವು ಅಲ್ಲೇ ಊಟ ಮಾಡಬೇಕಾಗುತ್ತೆ. ಸುತ್ತಮುತ್ತ ಹಳ್ಳಿಗಳು ಫೆಸಿಲಿಟಿ ಇರದೇ ಇರೋ ಕಾರಣ ಹಾಸ್ಪಿಟ್ಲುಗಳಲ್ಲಿ ಇರ್ತಾರೆ. ಹಾಗೆ ಮನೆಗೆ ಬಂದರೆ ಅವರು ಅಬ್ಸರ್ವೇಷನಲ್ಲಿ ಇಟ್ಟಿರ್ತಾರೆ. ಮಗುನೇ ಆಗಲಿ ಬಾಣಂತಿನೇ ಆಗಲಿ ಒಂದು 24 ಅವರ್ಸ್ ಆದರೂ ಅಬ್ಸರ್ವೇಷನಲ್ಲಿ ಇಟ್ಟಿರ್ತಾರೆ. ಮುಂಚೆ ಎಲ್ಲ ಹಂಗೆ ಮಾಡ್ತಾ ಇರಲಿಲ್ಲ. ನಮಗೆ ಡೆಲಿವರಿ ಆಗಿದ ತಕ್ಷಣವೇ ನಮಗೆ ಕಳಿಸ್ಕೊಟ್ಬಿಡೋರು, 1-2 ಅವರ್ ರೆಸ್ಟ್ಗೆ ಅಂತ ಕೊಡೋರು ಅಷ್ಟೇನೆ, ಮನೆಗೆ ಕಳಿಸ್ಬಿಡೋರು. ನನಗೆ 3ನೇ ಪಾಪು ಆದಾಗ ನಮಗೆ ಒಂದು 3 ದಿವಸ ಇಟ್ಕೊಂಡಿದ್ರು, ಸಿಸೇರಿಯನ್ ಆಗಿದ್ದು ಆದ್ರೂ 3 ದಿವಸ ಇಟ್ಕೊಂಡಿದ್ರು. ಯಾಕೆ ಅಂದರೆ ನನಗೆ ಊಟದ್ದು ತುಂಬ ರಿಸ್ಕ್ ಆಗಿತ್ತು. ಗಂಜಿ ಆಗಲಿ ಇನ್ನೊಂದು ಎಲ್ಲ ಕಾಫಿ ಆಗಲಿ ಎಲ್ಲನೂ ತುಂಬಾ ರಿಸ್ಕ್ ಆಗಿತ್ತು. ಹಾಗೆ ಅಲ್ಲಿ ನೋಡ್ಕೊಳ್ಳೋದಕ್ಕೂ ಕೂಡ ಯಾರೂ ಇರದೆ ನಾನು 3 ದಿವಸಕ್ಕೇ ಮನೆಗೆ ಬಂದಾಯಿತು. ಇದರಲ್ಲಿ ಯಾವ ರೀತಿ ಇರಬೇಕು, ಈ ರೀತಿ ಆದರೆ ನಿಮಗೂ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಕೂಡ ನಾನು ಪೂರ್ತಿ ಹೇಳ್ತೀನಿ. ಮನೆಗೆ ಬಂದ ಮೇಲೆ ನೀವು ಖಂಡಿತವಾಗ್ಲೂ ನಾರ್ಮಲ್ ಡೆಲಿವರಿ ಆಗಿರೋರು ನೀರು ಚೆನ್ನಾಗಿ ಕುಡೀರಿ. ಮುಂಚೆ ಎಲ್ಲ ನಮ್ಮ ಹಿರಿಯರು ಹೇಳ್ತಾಯಿದ್ರು ನೀರು ಕುಡಿಬಾರ್ದು, ನೀರು ಜಾಸ್ತಿ ಕುಡಿದ್ರೆ ಹಾಲೆಲ್ಲ ನೀರಾಗುತ್ತೆ, ಮಗುಗೆ ಹೊಟ್ಟೆ ಒಡೆದೋಗುತ್ತೆ ಅಂತ ಎಲ್ಲ ಹೇಳಿ ಭಯ ಹುಡ್ಸೋರು. ಇಲ್ಲ, ಖಂಡಿತವಾಗ್ಲೂ ನೀರು ಕುಡೀರಿ. ನೀರು ಕುಡಿದು ನಾವು ತುಂಬ ಸುಸ್ತಾಗಿರ್ತೀವಿ, ನೀರು ತುಂಬ ಅವಶ್ಯಕತೆ ಇರುತ್ತೆ. ಈ ಸಮ್ಮರಲ್ಲಾದರೆ ಬೇಸಿಗೆಯಲ್ಲಿ ಬಾಣಂತನ ಅಂತ ಆದರೆ ತುಂಬಾ ನೀರಿನ ಅವಶ್ಯಕತೆ ಇರುತ್ತೆ. ನೀರು ಚೆನ್ನಾಗಿ ಕುಡೀರಿ. ನೀರು ಕುಡಿಲಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಪ್ರಾಬ್ಲಮ್ಗಳು ಬೇರೆ ಥರನೇ ಆಗುತ್ತೆ, ಪೈಲ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನೀರು ಚೆನ್ನಾಗಿ ಕುಡೀರಿ. ಆದಷ್ಟು ಹೀಗೆ ಕೆಲವೊಂದು ಫ್ರೂಟ್ಸ್ಗಳ್ನ ತಿನ್ನಬೇಕು, ತಿನ್ನಬಾರ್ದು ಅನ್ನೋದಿರುತ್ತೆ. ಹಾಗೆ ಬಂದಾಗ ನಮಗೆ ಮನೆಗೆ ಕರ್ಕೊಂಬಂದಾಗ ಕಾಫಿ, ಬ್ರೆಡ್ಡು, ರಸ್ಕು ಈ ಥರ ಕೊಡ್ತಾರೆ. ಬಿಸ್ಕೆಟ್ಸ್ ಎಲ್ಲ ಏನೂ ಕೊಡಲ್ಲ, ಈ ಥರ ಕೊಡ್ತಾರೆ. ಒಂದು 3 ಡೇಸು ನಮಗೆ ಗಂಜಿ, ರವೆ ಗಂಜಿ, ಸಕ್ಕರೆ ಹಾಕಲ್ಲ, ಬೆಲ್ಲ ಹಾಕ್ತಾರೆ. ಆಮೇಲೆ ಕಾಫಿ ಬೇಕಾದ್ರೆ 2 ಸತಿ ಬೇಕಾದ್ರೂ ಕೊಡ್ಬೋದು. ಒಂದು ಇಷ್ಟಿಷ್ಟು ಲೋಟದಲ್ಲಿ ಕೊಟ್ಬಿಡೋರು.
ಒಂದು ಅರ್ಧ ಪೌಂಡ್ ಬ್ರೆಡ್ಡರು ತಿನ್ಬೋದು. ಎಲ್ಲ ರಸ್ಕು ಬಂದವರೆಲ್ಲ ಒಂದೊಂದು ಪ್ಯಾಕೆಟ್ ರಸ್ಕು, ಒಂದೊಂದು ಪ್ಯಾಕೆಟು ಬ್ರೆಡ್ಡು ಈ ಥರ ಎಲ್ಲ ತಂದು ಮಗು ನೋಡೋಕ್ಕೆ ಅಂತ ಬಂದವರೆಲ್ಲ ಬರೀ ಫಸ್ಟ್ ಮಾಡ್ತಾ ಇದ್ದಿದೆ ಈ ಕೆಲಸ. ಅದನ್ನು ತಂದು ಕೊಡೋರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವ್ರ ದೇಹಕ್ಕೆ ತುಂಬಾ ಪೌಷ್ಟಿಕಾಂಶ ಬೇಕಾಗಿರುತ್ತೆ. ಹಾಗೆ ಮಗುಗೂ ಕೂಡ ತುಂಬ ಹಾಲಿನ ಅವಶ್ಯಕತೆ ತುಂಬ ಇರೋದ್ರಿಂದ ಬ್ರೆಡ್ಡು ಮತ್ತು ಇದನ್ನು ತಿಂದರೆ ನಮಗೆ ಮೋಷನ್ ಎಲ್ಲ ಹೋಗೋಕ್ಕಾಗಲ್ಲ, ತುಂಬಾ ಹೀಟ್ ಆಗಿಬಿಡುತ್ತೆ. ಹಾಗೆ ನಾವು ಮಲಗಿದ ಕಡೆನೇ ಮಲ್ಕೊಂಡಿರೋದ್ರಿಂದ ಬಾಡಿ ತುಂಬ ಹೀಟ್ ಆಗುತ್ತೆ. ಬ್ರೆಡ್ ತಿಂದಾಗ ನಮಗೆ ಮೋಷನ್ ಕೂಡ ಹೋಗೋದಕ್ಕಾಗಲ್ಲ, ನಮಗೆ ತುಂಬಾ ಸುಸ್ತಾಗಿರ್ತೀವಿ. ಈ ಟೈಮಲ್ಲಿ ನಮಗೆ ಪೌಷ್ಟಿಕಾಂಶ ಎಲ್ಲ ಬೇಕಾಗಿರೋದ್ರಿಂದ ಆದಷ್ಟು ಈ ರೈಸ್ ಐಟಮ್, ನಮಗೆ ಕುಸುಲಕ್ಕಿ ಅನ್ನ ಕೊಡ್ತಾಯಿರು, ಅದು ಶೀತ, ಬಟ್ ಅದನ್ನು ಕೊಡೋರು. ಅದನ್ನು ಒಂದು ಇಷ್ಟ ಹಾಕಿದ್ರೆ ಇಷ್ಟು ಅನ್ನ ಆಗಿರೋದು, ಬಿಸಿ 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 ತಿನ್ನಬೇಕಾಯಿತು, ಅಷ್ಟು ಆ ಥರ ಕೊಡೋರು. ಒಂದು ಮಗುಗೆ ಕರೆಕ್ಟಾಗಿ 1 ತಿಂಗಳು ತನಕ ಚೆನ್ನಾಗಿ ಮಾಡ್ಕೊಂಡ್ವಿ. ಆಮೇಲೆ 2 ಮಕ್ಳಿಗೂ ಕೂಡ ನಾನು ಯಾವುದೇ ಕಾರಣಕ್ಕೂ ಬಾಣಂತನನ ಕರೆಕ್ಟಾಗಿ ಮಾಡ್ಕೊಳ್ಲಿಲ್ಲ. 2ನೇ ಪಾಪುಗೆ ಬಂದು ತುಂಬಾ ಹೆವಿ ರಿಸ್ಕ್ ಆಗೋಯ್ತು. ಪೈಲ್ಸ್ ಎಲ್ಲ ಜಾಸ್ತಿ ಪ್ರಾಬ್ಲಮ್ ಆಗಿ ರಿಸ್ಕ್ ಆಗಿ ಅದು ಕೂಡ ಆಪ್ರೇಷನ್ ಮಾಡೋವಂಥ ಪರಿಸ್ಥಿತಿ ಬಂತು. ಸಣ್ಣ ಮಗುನ ಕಟ್ಕೊಂಡು ತುಂಬಾ ಒದ್ಲಾಡ್ಕೊಂಡು ನಾನು ಆಪ್ರೇಷನ್ ಕೂಡ ಮಾಡಿಸ್ಕೊಂಡಿರೋ ಅಂಥ ಪರಿಸ್ಥಿತಿ ಕೂಡ ಬಂತು 2ನೇ ಮಗುಗೆ. ಹಾಗೆ 3ನೇ ಮಗುಗೆ ಮನೆಯಲ್ಲಿ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲದೆ ತುಂಬಾ ಪ್ರಾಬ್ಲಮ್ ಆಗಿ ಎಲ್ಲ ಕೆಲಸದವ್ರನ್ನ ಒಬ್ರನ್ನ ಇಟ್ಕೊಂಡು ಮನೇಲಿ ಅಡುಗೆ ತಿಂಡಿ ಎಲ್ಲ ಮಾಡ್ಕೊಳ್ಬೇಕಾಗಿರೋ ಪರಿಸ್ಥಿತಿ ಬಂತು. ಹೀಗೆಲ್ಲ ನೀವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮಾಡಿಕೊಂಡ್ರೆ ಸಿಸೇರಿಯನ್ ಆಗಿರೋರಿಗೆ ತುಂಬಾ ಕಷ್ಟ ಆಗುತ್ತೆ. ಸಿಸೇರಿಯನ್ ಆಗಿದ್ರೂ ಅಷ್ಟೇ, ನಾರ್ಮಲ್ ಡೆಲಿವರಿ ಆಗಿದ್ರೂ ಅಷ್ಟೇ, ಡೆಲಿವರಿ ಅಂತ ಅಂದಮೇಲೆ ಅವ್ರು ತುಂಬ ಮೈಯಲ್ಲೆಲ್ಲ ಬ್ಲೀಡಿಂಗ್, ನಮಗೆ ಬ್ಲೀಡಿಂಗ್ ಎಲ್ಲ ಜಾಸ್ತಿ ಆಗಿರುತ್ತಲ್ವ, ಮೈಯಲ್ಲಿ ನಿಶಕ್ತಿ ಇರೋದ್ರಿಂದ ನಮಗೆ ತುಂಬ ನೋಡ್ಕೊಳ್ಳೋದಕ್ಕೆ ಯಾರಾದರೂ ಬೇಕು ಅಂತ ಅನಿಸುತ್ತೆ. ಮನೆಯಲ್ಲಿ ಖಂಡಿತವಾಗ್ಲೂ ಯಾರಾದರೂ ಇದ್ದರೆ ಬಾಣಂತನ ಚೆನ್ನಾಗಿ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಆ ನೋವು ಈ ನೋವು ಅಂತೆಲ್ಲನೂ ಸ್ಟಾರ್ಟ್ ಆಗುತ್ತೆ. ನಮಗೆ ಸ್ನಾನಕ್ಕೆಲ್ಲ ಹೋದಾಗ ತುಂಬಾ ಸುಸ್ತು ಆದಾಗ ತಲೆಗಿಲೆ ಸುತ್ತು ಬಂದು ಬೀಳೋ ಚಾನ್ಸಸ್ ಎಲ್ಲ ತುಂಬಾ ಇರುತ್ತೆ. ಮನೇಲಿ ಯಾರಾದರೂ ಇದ್ದರೆ ಕೂಡ ನಮಗೆ ತುಂಬಾ ಯೂಸ್ ಆಗುತ್ತೆ. ಹೀಗೆ ಯಾರಾದರೂ ಮನೇಲಿ ಕೆಲಸದವ್ರನ್ನಾದರೂ ಇದು ಮಾಡ್ಕೊಳ್ಳಿ. ಇಲ್ಲಾಂದರೆ ಮನೆಯಲ್ಲಿ ತಾಯಿ ಆಗಿರ್ಬೋದು, ಇಲ್ಲ ಮನೆಯಲ್ಲಿ ಯಾರಾದರೂ ಇದ್ದರೆ ನೋಡ್ಕೊಳ್ಳೋರು ಇದ್ದರೆ ಬಾಣಂತನನ ಒಂದು ಅಟ್ಲೀಸ್ಟ್ ಒಂದು 3 ತಿಂಗಳನ್ನಾದರೂ ಚೆನ್ನಾಗಿ ಬಾಣಂತನ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಆರೋಗ್ಯಗಳು ಕೂಡ ಹಂಗೇನೆ ಹಾಳಾಗ್ತಾ ಹೋಗ್ತಾ ಇರುತ್ತೆ. ನೀವು ಏನೇನು ತಿನ್ನಬೇಕು ಅಂತಂದರೆ, ನೀವು ಮೊದಲು ಒಂದು ನಮಗೆ 9 ದಿವಸ ಇಲ್ಲ 11 ದಿವಸಕ್ಕೆ ಸೂತ್ಕನ ಕಳ್ಕೊತಾರೆ. 11 ದಿವಸಕ್ಕೆ ಸೂತ್ಕ ಕಳ್ಕೊಳ್ಳೋದು, ಮಗುಗೆ ತಲೆಗೆ ನೀರು ಹಾಕೋದು, ಹಾಗೆ ಬಾಣಂತಿಗೆ ತಲೆಗೆ ಸ್ನಾನ ಮಾಡಿಸೋದು ಎಲ್ಲ ಇರುತ್ತೆ. ಅಲ್ಲಿ ತನಕ ನಮಗೆ ಮೈಗೆ ಸ್ನಾನ ಮಾಡಿಸ್ತಾ ಇರ್ತಾರೆ ಡೈಲಿ. ಮಗುಗೂ ಅಷ್ಟೇನೆ, ಬಾಣಂತಿಗೂ ಅಷ್ಟೇನೆ ಡೈಲಿ ಸ್ನಾನ ಮಾಡಿಸ್ತಾ ಇರ್ತಾರೆ. ಮೈಗೆ ಮಾತ್ರ ಮಾಡಿಸ್ತಾರೆ. ತಲೆಗೆ ಸ್ನಾನ ಅಂತ ಅಂದರೆ ಇದನ್ನು ಸೊಪ್ಪೆಲ್ಲ ಹಾಕಿ, ಅದೇನು ಚೌಡಂಗಿ ಸೊಪ್ಪು ಅದೇನೇನೋ ಬರುತ್ತೆ, ಆ ಸೊಪ್ಪೆಲ್ಲ ಹಾಕಿ 11ನೇ ದಿವಸಕ್ಕೆ ಅದನ್ನೆಲ್ಲ ಹಾಕಿ ಸಾಂಬ್ರಾಣಿ ಹೊಗೆನ ಕೊಟ್ಟು ನಮಗೆಲ್ಲ ನೀಟಾಗಿ ಸ್ನಾನ ಎಲ್ಲ ಮಾಡಿಸಿದ್ದಾದಮೇಲೆ ಸೂತ್ಕನ ತಕ್ಕೊಂಡು, ಆಮೇಲೆ ನಮಗೆ ಮನೆಯಲ್ಲಿ ಏನು ಮಾಡಿರ್ತಾರೋ ಅಡುಗೆ, ಅವತ್ತು ಸ್ವಲ್ಪ ಸ್ವೀಟ್ ಮಾಡಿರ್ತಾರೆ, ಮನೆಯಲ್ಲಿ ಏನು ಮಾಡಿರ್ತಾರೋ ಎಲ್ಲ ಸ್ವಲ್ಪ ನಮಗೆ ಟೇಸ್ಟ್ ತೋರಿಸ್ತಾರೆ. ನೀವು ತೆಂಗಿನಕಾಯಿ ತಿನ್ನಬಾರ್ದು ಅಂತ ಹೇಳ್ತಾರೆ, ಒಣಕೊಬ್ಬರಿನ ತಿನ್ನಬೇಕು. ಮಗುಗೆ ಹಾಲು ಕೂಡ ಚೆನ್ನಾಗಿ ಬೀಳುತ್ತೆ. ಈ ನಮಗೆ ಏನಿದೆ 1 ತಿಂಗಳಲ್ಲಿ ನಾವು ಏನು ತಿಂತೀವೋ ಮಗುಗೂ ಕೂಡ ಅಷ್ಟೇ ಚೆನ್ನಾಗಿ ನಮಗೆ ಈ ಒಂದು ತಿಂಗಳಲ್ಲಿ ಏನಿದೆಯೋ ಅದೇ ನಮಗೆ ಮೇಯ್ನು. ಮಗುಗೆ ಹಾಲು ತುಂಬ ಪ್ರೋಟೀನ್ ಯುಕ್ತ ಹಾಲಾಗಿರುತ್ತೆ, ನಮಗೆ ತುಂಬ ಅವಶ್ಯಕತೆ ಇರುತ್ತೆ. ಆವಾಗ ನೀವು ಕೆಲವೊಂದು ಸತಿ ಇದರಲ್ಲಿ ನಾವು ಸಮ್ಮರಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ, ಕೆಲವೊಂದು ಫ್ರೂಟ್ಸ್ಗಳು ತಿನ್ನಬೇಕು ಅಂತ ಅನಿಸುತ್ತೆ. ತಿನ್ನೋಂಗಾದರೆ ಮಕ್ಕಳಿಗೆ ಹೇಳ್ತಾರೆ ಮಾವಿನ ಹಣ್ಣು ತಿನ್ನಬಾರ್ದು, ಹಲಸಿನ ಹಣ್ಣು ತಿನ್ನಬಾರ್ದು, ಹಲಸಿನ ಹಣ್ಣು ತಿಂದರೆ ಹೀಟ್ ಆಗುತ್ತೆ, ಮಗು ಲೂಸ್ ಮೋಷನ್ ಮಾಡಿಕೊಳ್ಳುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಈ ಟೈಮಲ್ಲಿ ನೀವು ಒಂದೊಂದು ಪೀಸ್ ಆಪಲ್ ತಿನ್ನಿ, ಒಂದೊಂದು ಚಿಕ್ಕದು ಏಲಕ್ಕಿ ಬಾಳೆಹಣ್ಣು, ಇದೆಲ್ಲ ನಮಗೆ ಹಾಸ್ಪಿಟಲ್ ಇಲ್ಲಿ ಇರೋವಾಗೇ ಅದನ್ನು ಅಭ್ಯಾಸ ಮಾಡಿಸ್ಬಿಡ್ತಾರೆ. ನಮಗೆ ನಾವು ಏನು ತಿಂದ್ರೂ ಮಗುಗೆ ಏನಾಗುತ್ತೆ, ಏನು ಇದು ಮಾಡುತ್ತೆ ಅನ್ನೋದು ಮುಖ್ಯ ತುಂಬಾ ಮುಖ್ಯ ಆಗುತ್ತೆ.
ಇದರಲ್ಲಿ ನಾವು ಕೂಡ ಆದಷ್ಟು ಹೆಲ್ದಿ ಆಗಿರೋವಂಥ ಫುಡ್ಗಳನ್ನ ತಿನ್ನಬೇಕು. ತಿನ್ನಬಾರ್ದು ಅನ್ನೋ ಐಟಮ್ಸು ಅಂದರೆ ನಿಮಗೆ ಸೀಬೆಕಾಯಿ ತಿನ್ನೋಕ್ಕೆ ಹೋಗಬೇಡಿ. ಸೀಬೆಕಾಯಿ ತಿಂದರೆ ನಿಮಗೆ ಆಲ್ಮೋಸ್ಟ್ ಏನಕ್ಕೆ ತಿನ್ನಬಾರ್ದು ಅಂತ ಅಂತಾರೆ, ಮಗುಗೆ ನೆಗಡಿ ಆಗಿಬಿಡುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಮಗುಗೇನು ನೆಗಡಿ ಆಗಲ್ಲ, ಬಟ್ ನಮಗೆ ಆ ಟೈಮಲ್ಲಿ ನಾವು ತುಂಬ ವೀಕ್ ಆಗಿರೋದ್ರಿಂದ ಕೆಮ್ಮು ಮತ್ತು ನೆಗಡಿ ಆದರೆ ನಮಗೆ ಜ್ವರ ಏನಾದ್ರು ಬಂತು ಅಂದರೆ ಮಗುಗೆ ಇಮಿಡಿಯೇಟು ಅದು ಅಟ್ಯಾಕ್ ಆಗುತ್ತೆ. ಬಟ್ ಅದು ಬಿಟ್ಟರೆ ನಾವು ತಿಂದಿರೋ ಇದರಿಂದ ಏನೂ ಆಗಲ್ಲ, ಮಗುಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನಮಗೆ ಮೇಯ್ನ್ ಇನ್ಫೆಕ್ಷನ್ ಆದರೆ ಮಗುಗೆ ಖಂಡಿತವಾಗ್ಲೂ ಅದು ಇನ್ಫೆಕ್ಷನ್ ಆಗೇ ಆಗುತ್ತೆ. ನೀವು ಸೀತಾಫಲದ ಹಣ್ಣು, ಹಾಗೆ ಸೀಬೆ ಹಣ್ಣು, ಹಾಗೆ ದಂಟಿನ ಸೊಪ್ಪು, ಈ ಬೆಂಡೆಕಾಯಿ ಅಂತ ಎಲ್ಲ ಈ ತರಕಾರಿ, ಸೋರೆಕಾಯಿ, ಈ ಕೆಲವೊಂದು ಥಂಡಿ ಪದಾರ್ಥ ಏನಿರುತ್ತೋ ಆದಷ್ಟು ನೀವು ಪಚ್ಚಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ತಿಂದ್ರೂ ನಿಮಗೆ ಮೋಷನ್ ಕರೆಕ್ಟಾಗಿ ಹೋಗುತ್ತೆ, ತುಂಬ ಪರವಾಗಿರಲ್ಲ, ತಿನ್ಬೋದು. ನೀವು ಆದಷ್ಟು ಹೆಲ್ತ್ ಕಡೆ ಆದಷ್ಟು ಗಮನ ಕೊಡಿ. ಹಾಗೆ ಹಾಲು ಬೀಳೋ ಅಂಥ ಪದಾರ್ಥಗಳು ಅಂತ ಅಂದರೆ ನೀವು ನಾನ್ ವೆಜ್ ತಿನ್ನೋರಾದರೆ ಖಂಡಿತವಾಗ್ಲೂ ಈ ನಾಟಿ ಕೋಳಿ ಸಾರು, ಆಮೇಲೆ ಒಂದು ತಿಂಗಳಾದಮೇಲೆ ಸ್ವಲ್ಪ ನಾಟಿ ಕೋಳಿ ಸಾರಿಗೆ ಕೊಬ್ಬರಿನ ಹಾಕ್ಕೊಂಡು ಬಳಸ್ಕೊಂಡು ನಾಟಿ ಕೋಳಿ ಸಾರು, ಕತ್ತು, ಮಗುಗೆ ಕತ್ತು ಕೂಡ ಬೇಗ ನಿಲ್ಲಬೇಕು ಅಂತಂದರೆ ತುಂಬ ಉದ್ದುದ್ದಕ್ಕೆ ಕತ್ತನ್ನ ಹಾಕಿ ಕೊಡ್ತಾರೆ. ಅದನ್ನೆಲ್ಲ ನೀವು ಚೆನ್ನಾಗಿ ತಿಂದರೆ ಹಾಲು ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಈ ಸೊಪ್ಪುಗಳು ಅಂತ ಅಂದರೆ ಈ ಗಾಣಿಕೆ ಸೊಪ್ಪು ಅಂತ ಹೇಳ್ತಾರೆ. ಗಾಣಿಕೆ ಸೊಪ್ಪು ಅಂತ ಅಂದಾಗ ಅದರಲ್ಲಿ ಹಾಲು ಸಾರು ಮಾಡಿಕೊಡ್ತಾರೆ, ಹಾಲು ಕುಡೀರಿ. ಹಾಗೆ ಆಮೇಲೆ ಗಾಣಿಕೆ ಸೊಪ್ಪಲ್ಲಿ ಹಾಲು ಸಾರು ಮಾಡ್ಕೊಡ್ತಾರೆ. ಸಬ್ಬಾಕ್ಸಿ ಸೊಪ್ಪು ತಿಂತಾರೆ, ಹಾಗೆ ಮೆಂತ್ಯ ಸೊಪ್ಪು ಕೂಡ ತಿಂತಾರೆ. ಕೆಲವರು ಮೆಂತ್ಯ ಸೊಪ್ಪು ತಿಂದರೆ ಕಹಿ ಆಗುತ್ತಾ ಅಂತಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ನಾವು ತಿನ್ನೋ ಊಟದಲ್ಲಿ ಮಗು ಹಾಲು ಕುಡಿಸ್ತೀವಲ್ಲ, ನಾವು ಯಾವುದೇ ಕಾರಣಕ್ಕೂ ಕಹಿ ಅಂಶ ಯಾವುದೇ ಕಾರಣಕ್ಕೂ ಆಗಲ್ಲ. ನೀವು ಆರಾಮಾಗಿ ಈ ಸೊಪ್ಪುಗಳಲ್ಲಿ ಈ 3 ಥರ, ಸಬ್ಬಾಕ್ಸಿ ಸೊಪ್ಪಲ್ಲಿ ತುಂಬ ಯಥೇಚ್ಛವಾಗಿ ನಮಗೆ ಹಾಲು ಬರುತ್ತೆ. ಹಾಗೆ ಕಡಲೆಕಾಯಿ, ಹಸಿ ಕಡಲೆಕಾಯಿ ಬೀಜ ಏನಿರುತ್ತೋ ಅದು ಒಂದೊಂದು 10 ಕಾಳನ್ನ ಕೂಡ ನೀವು ತಿನ್ಬೋದು, ಯಾಕಂದರೆ ಮಗುಗೆ ಹಾಲು ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನ್ ವೆಜ್ ತಿನ್ನೋರು ಮಟನ್ನು ಮತ್ತು ಚಿಕನ್ನು ಎರಡನ್ನೂ ಇದು ಮಾಡ್ಬೋದು, ತಿನ್ಬೋದು. ಅದರಲ್ಲಿ ನೀವು ಹಸಿಮೆಣ್ಸಿನ್ಕಾಯಿ ತಿನ್ನಬೇಡಿ. ಹಸಿಮೆಣ್ಸಿನ್ಕಾಯಿ ತಿಂದರೆ ಸ್ವಲ್ಪ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ನಮ್ಮ ಬಾಡಿ ತುಂಬಾ ಹೀಟಲ್ಲಿರುತ್ತೆ. ಆವಾಗ ನಾವು ಸ್ವಲ್ಪ ಏನಾದರೂ ತುಂಬ ಜಾಸ್ತಿ ಬೇಸಿಗೆನಲ್ಲೆಲ್ಲ ಆದರೆ ಹೀಟಿನ ಪದಾರ್ಥ ತುಂಬ ಜಾಸ್ತಿ ತಿಂದಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಪೈಲ್ಸು ಹೇಳಿದ್ನಲ್ಲ, ಈ ಥರ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಮೈಯೆಲ್ಲ ಡ್ರೈ ಆಗಿ ನಮ್ಗೆ ಸ್ವಲ್ಪ ತುಂಬಾ ಹಿಂಸೆ ಆಗ್ತಾ ಇರುತ್ತೆ. ಈ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ತರಕಾರಿ ಚೆನ್ನಾಗಿ ತಿನ್ನಿ. ತರಕಾರಿಗಳಲ್ಲಿ ಸೋರೆಕಾಯಿ ಮತ್ತು ಕೆಲವೊಂದು ಪದಾರ್ಥಗಳನ್ನ ಬಿಟ್ಟು ನೀವೆಲ್ಲ ತರಕಾರಿಗಳ್ನು ಆರಾಮಾಗಿ ತಿನ್ಬೋದು, ಏನೇ ತೊಂದರೆ ಆಗಲ್ಲ. ಹಾಗೆ ಸೊಪ್ಪುಗಳಲ್ಲಿ ಬಿಟ್ಟು ಒಂದು ದಂಟಿನ ಸೊಪ್ಪು ಬಿಟ್ಟು ಬೇರೆ ಎಲ್ಲ ಸೊಪ್ಪನ್ನು ನೀವು ಆರಾಮಾಗಿ ತಿನ್ಬೋದು, ಏನೂ ತೊಂದರೆ ಕೂಡ ಆಗಲ್ಲ. ನೀರು ನೀವು ಚೆನ್ನಾಗಿ ಕುಡೀರಿ. ನಾನು ಹೇಳ್ದಂಗೆ ಬೇಳೆಕಟ್ಟು ಬರುತ್ತೆ, ಬೇಳೆಕಟ್ಟು ಸಾಂಬಾರು ಥರ ಬರುತ್ತೆ. ಬರೀ ಕಾಳುಮೆಣಸಿನ ಪೌಡರು ಹಾಗೆ ಬೆಳ್ಳುಳ್ಳಿನ ಹಾಕಿ ತಿನ್ನೋವಂಥದ್ದು. ಅದನ್ನು ಕೂಡ ತಿಂದಾಗ ನಿಮಗೂ ಕೂಡ ಜೀರ್ಣ ಆಗುತ್ತೆ, ಮಗುಗೂ ಕೂಡ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ ಹಾಕಿ ತುಪ್ಪ ಒಗ್ಗರಣೆ ಮಾಡಿಕೊಂಡು, ಎಣ್ಣೆ ಬಳಸೋದಕ್ಕೆ ಹೋಗಬೇಡಿ. ತುಪ್ಪ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಉಪ್ಪಿಟ್ಟು, ತುಪ್ಪನೇ ಬಳಸ್ಕೊತೀನಿ. ತುಪ್ಪ ಬಳಸ್ಕೊಂಡಾಗ ನಿಮಗೂ ಕೂಡ ಮೂಳೆಗಳಲ್ಲಿ ಕ್ಯಾಲ್ಶಿಯಮ್ಮು ಅದೆಲ್ಲ ತುಂಬ ಚೆನ್ನಾಗಿ ಇದಾಗುತ್ತೆ. ಹಾಗೆ ಬಾದಾಮಿ ನೆನೆಸಿಟ್ಕೊಂಡು ಬಾದಾಮಿ ಕೂಡ ತಿನ್ನಿ, ಅದು ಕೂಡ ಹಾಲು ಉತ್ಪತ್ತಿ ಆಗುತ್ತೆ. ನೀವು ಡ್ರೈ ಫ್ರೂಟ್ಸ್ಗಳು ತಿನ್ಬೋದು, ದ್ರಾಕ್ಷಿ, ಗೋಡಂಬಿ, ಅಂಜೂರ, ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ಗಳು ತಿನ್ಬೋದು. ಒಂದು ತಿಂಗಳಾದಮೇಲೆ ನೀವು ಸ್ವಲ್ಪನೇ ಫ್ರೂಟ್ಸ್ಗಳ್ನು ನೀವು ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೊಬೇಕು. ನೀವು 15 ದಿವಸ ಕಳೆದ್ಮೇಲೆ ಮೆಣಸಿನದು ರಸ ಅಂತ ಬರುತ್ತೆ, ಮೆಣಸು ಸ್ವಲ್ಪ ಜಾಸ್ತಿ, ಮೆಣಸು ಬೆಳ್ಳುಳ್ಳಿ ಹಾಕ್ಕೊಂಡು ಈ ಥರ ರಸಮ್ ಕೂಡ ಮಾಡಿಕೊಂಡು ನೀವು ಊಟ ಮಾಡ್ಬೋದು. ನಾನ್ ವೆಜ್ ತಿನ್ನೋರು ಹೇಳ್ದಂಗೆ ನಾನ್ ವೆಜ್ ಕೂಡ ಮಾಡ್ಕೊಂಡು ತಿನ್ಬೋದು. ಈ ಥರ ನೀವು ಪಾಲಿಸ್ಕೊಂಡು ಬಂದರೆ ಖಂಡಿತವಾಗ್ಲೂ ಯಾವುದೇ ರೀತಿ ತೊಂದರೆ ಆಗಲ್ಲ. ಕೆಲವರು ಡಾಕ್ಟ್ರುಗಳು ಎಲ್ಲ ವಿಚಾರದಲ್ಲೂ ಹೇಳ್ತಾರೆ, ನೀವೆಲ್ಲ ಹಂಗೆ ತಿನ್ಬೋದು ಹಿಂಗೆ ತಿನ್ಬೋದು ಅಂತ ಹೇಳ್ತಾರೆ. ಮನೆಗೆ ಬಂದಮೇಲೆ ಪೇರೆಂಟ್ಸ್ಗಳು ಹೇಳೋದು, ನೀವು ತಿನ್ನಬಾರ್ದು, ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು ಅಂತ ಹೇಳ್ತಾರೆ. ಮೊಟ್ಟೆ ತಿಂದ್ರೂ ಮೇಲೆದು ಮಾತ್ರ ತಿನ್ನಿ, ಒಳಗಡೆ ತಿನ್ನಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ದೇಹ ಅದು ವಾಯಿ ಇರೋದ್ರಿಂದ ನಾವು ಸ್ವಲ್ಪ ವೆಯ್ಟು ದಪ್ಪ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಮೊಟ್ಟೆ ಒಳಗಡೆ ಭಂಡಾರ ಏನಿರುತ್ತೋ ಅದನ್ನು ನೀವು ಸಂಪೂರ್ಣವಾಗಿ ಒಂದು 5-6 ತಿಂಗಳ ತನಕ ಅದನ್ನು ಕಂಡೀಷನಾಗಿ ತಿನ್ನಕ್ಕೆ ಹೋಗಬೇಡಿ. ಮಗುಗೂ ಅಷ್ಟೇನೆ. ಆಮೇಲೆ ಕೊಡೋದಾದರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ. ಖಂಡಿತವಾಗ್ಲೂ ಈ ಥರ ಇರಬೇಕು. ಆಮೇಲೆ ಬೇಸಿಗೆ ಕಾಲದಲ್ಲಿ ಇದೆಲ್ಲ ಹೆಂಗೆ ಕಟ್ಕೊತಿರೋ ಖಂಡಿತವಾಗ್ಲೂ ಅದೆಲ್ಲ ಕಟ್ಕೊಬೇಡ್ರಿ. ಸೆಕೆಗೆ ಇವೆಲ್ಲ ಗುಳ್ಳೆಗಳಾಗೋದು,
ಹಾಗೆ ಕಿವಿಲೆಲ್ಲ ಗುಳ್ಳೆ ಆಗೋದು, ತಲೆನೋವು ಎಲ್ಲ ಬರೋದು ಅದೆಲ್ಲ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಏನಪ್ಪ ಅಂತ ಅಂದರೆ ಕಿವಿ ಒಳಗಡೆ ಒಂದು ಸ್ವಲ್ಪ ಹತ್ತಿ ಇಟ್ಕೊಳ್ಳಿ. ಹಾಗೆ ತಣ್ಣೀರು, ಖಂಡಿತವಾಗ್ಲೂ ತಣ್ಣೀರೆಲ್ಲ ಮುಟ್ಕೊಂಡು ಕೆಲಸ ಅಂತೂ ಮಾಡೋಕ್ಕೆ ಹೋಗಬೇಡಿ. ಮನೇಲಿದ್ದರೆ ಯಾರಾದರೂ ಮಾಡೋರಿದ್ದರೆ ಪರವಾಗಿಲ್ಲ, ಮಾಡೋಕ್ಕಿಲ್ಲ ಅಂದವರು ವಿಧಿ ಇಲ್ಲ ಅಂತ ಬಿಸಿನೀರು ಇಟ್ಕೊಂಡು ಬಿಸಿನೀರಲ್ಲಿ ಕೂಡ ಕೆಲಸ ಮಾಡ್ಕೊಬೋದು. ನಾವು ಕೂಡ ಈ ಥರ ಎಲ್ಲ ಥರ ಇದನ್ನು ಮಾಡ್ಕೊಂಡಿದ್ದೀವಿ. ನಾವೂ ಕೆಲಸನ ಮಾಡೋಕ್ಕೆ ಮನೆಯಲ್ಲಿ ಯಾರೂ ಇಲ್ಲ ಅಂತ ಅಂದಮೇಲೆ ನಮಗೆ ತುಂಬಾ ಕಷ್ಟದ ಪರಿಸ್ಥಿತಿ ಇದ್ದಾಗೂ ಕೂಡ ನಾವು ಮಕ್ಕಳನ್ನ ನೋಡಿಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದೇ ಆಗಿರ್ಬೋದು, ಸಣ್ಣ ಮಗುನ ಮನೇಲಿ ನೋಡ್ಕೊಳ್ಳೋದೇ ಆಗಿರ್ಬೋದು, ತುಂಬಾ ಹೆವಿ ರಿಸ್ಕ್ ಆಗಿರುತ್ತೆ. ಆವಾಗ ನಾವೆಲ್ಲ ಬಿಸಿನೀರನ್ನ ಕಾಯಿಸ್ಕೊಂಡು ನಾವು ಕೆಲಸನ ಮಾಡಿಕೊಂಡು ಅಡುಗೆಗಾಗಿರ್ಬೋದು, ಮನೆ ಒರ್ಸೋಕ್ಕಾಗಿರ್ಬೋದು, ಪಾಪು ಬಟ್ಟೆ ಒಗೆಯೋದಾಗಿರ್ಬೋದು, ಈ ಥರ ಎಲ್ಲ ತುಂಬ ರಿಸ್ಕಿ ಆಗಿರೋ ಕೆಲಸನೆಲ್ಲ ಮಾಡ್ಕೊಂಡಿದ್ದೀವಿ. ನನಗೆ 2 ಮಕ್ಕಳು ನಾರ್ಮಲ್ಲು, ಹಾಗೆ 1 ಮಗು ಮಾತ್ರ ಸಿಸೇರಿಯನ್ ಆಗಿರೋದ್ರಿಂದ ನಾನು ತುಂಬ ವೀಕ್ ಆಗಿದೆ. ಹಂಗಾಗಿ ನನಗೆ 3ನೇ ಮಗು ಬಂದು ಸಿಸೇರಿಯನ್ ಆಗಿತ್ತು. ನನಗೆ 2 ಥರನೂ ನಾರ್ಮಲ್ಲು ಸಿಸೇರಿಯನ್ 2 ಆಗಿರೋದ್ರಿಂದ ನನಗೆ 2 ಥರನೂ ಅನುಭವ ಇರೋದ್ರಿಂದ ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ತುಂಬ ಕಷ್ಟ ಇರುತ್ತೆ. 1 ತಿಂಗಳು ಕಂಡೀಷನ್ನಾಗಿ ನೀವು ಇದನ್ನು ಮಾಡ್ಕೊಳ್ಳಿ, ಬಾಣಂತನ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬಾ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಪೇಯ್ನ್ಗಳು ಎಲ್ಲ ಥರನೂ ಸ್ಟಾರ್ಟ್ ಆಗಿಬಿಡುತ್ತೆ. ಕೆಲವು ಮನೇಲಿ ಪಾಪ ಹೆಣ್ಮಕ್ಳುಗಳು ಯಾರೂ ಇರಲ್ಲ, ಅಂಥವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಈಗ ನಮ್ಮಂಗೆ ನಾವು ಅದೇ ರೀತಿಯೇ ಕಷ್ಟ ಆಯಿತು. ಇನ್ನು ಕೆಲವರು ತಿಂದಿದ್ದು ಕೂಡ ತಟ್ಟೆ ಎತ್ಸಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಅವರೆಲ್ಲ ಪುಣ್ಯ ಮಾಡಿರ್ತಾರೆ, ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಅಂಥವರೆಲ್ಲ ನೋವಿಲ್ವಾ ಅಂತ ಕೇಳ್ಬೋದು. ಎಲ್ಲರಿಗೂ ನೋವಿರುತ್ತೆ, ಬಟ್ ಅವ್ರಿಗೆ ಇವಾಗ ರೀಸೆಂಟಾಗಿ ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾರ್ಯಾರು ಕೆಲಸ ಮಾಡ್ತಾ ಇರ್ತಾರೋ ಅವ್ರಿಗೆ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ. ಈ ಥರ ನೀವು ಫುಡ್ಡಲ್ಲಿ ನೀವೇನೇ ಕೆಲಸ ಮಾಡಿದ್ರು ಬಿಸಿನೀರನ್ನ ಇಟ್ಕೊಂಡು ಆದಷ್ಟು ಕೆಲಸನ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮಗುಗೂ ಕೂಡ ಹೆಲ್ದಿ ಆಗಿರೋಂಥ ಫುಡ್ ಸಿಗಬೇಕು ಅಂತ ಅಂದರೆ ನೀವು ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು, ಮಗು ಮಲಗಿರೋ ಟೈಮಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಿಮ್ಮ ಪಾಡಿಗೆ ನೀವು ಮಗು ಪಕ್ಕ ಮಲ್ಕೊಂಡು ರೆಸ್ಟ್ ಮಾಡ್ಬೋದು. ಕೆಲವು ಮಕ್ಕಳು ಇಡೀ ರಾತ್ರಿ ನಿದ್ದೆ ಹೋಗಲ್ಲ, ತುಂಬಾ ಕಷ್ಟ ಕೊಡ್ತವೆ. ಅವಾಗೆಲ್ಲ ನಾವೇನು ಮಾಡಬೇಕು ಅಂತಂದರೆ ಅವಾಗ ಮಗುನ ನೋಡ್ಕೊಬೇಕು. ಮಗು ಯಾವಾಗ ಮಲಗಿರುತ್ತೋ ಆ ಟೈಮಲ್ಲಿ ನಾವು ಕೂಡ ಮಲ್ಕೊಬೇಕಾಗುತ್ತೆ. ಈ ಬಾಣಂತನ ಫುಡ್ ಏನಾಯಿತು, ನೀವು 1 ತಿಂಗಳಲ್ಲಿ ಏನು ತಿಂತೀರೋ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗೆ 2 ತಿಂಗಳು 3 ತಿಂಗಳು ಆಗ್ತಾ ಸ್ವಲ್ಪನೇ ನೀವು ಎಲ್ಲನೂ ಸ್ವಲ್ಪ ಚೇಂಜ್ ಮಾಡ್ಕೊತಾ ಬರಬೇಕು. ಈ ಕುಸುಲಕ್ಕಿ ಅನ್ನ ಕೂಡ ನಾವು 15 ದಿವಸ ತನಕ ಸ್ವಲ್ಪ ಕುಸುಲಕ್ಕಿ ಅನ್ನ ತಿಂತಾ ಇರ್ತೀವಿ. ಆಮೇಲೆ ಸ್ವಲ್ಪನೇ ಚೇಂಜ್ ಮಾಡಿಕೊಂಡು ನಾವು ಈ ಅಕ್ಕಿನ ಸ್ವಲ್ಪ ಚೇಂಜ್ ಮಾಡಿಕೊಂಡು, ಇಲ್ಲ ರೇಷನ್ ಅಕ್ಕಿ ತಿನ್ನೋರು ರೇಷನ್ ಅಕ್ಕಿನೂ ಕೂಡ ತಿನ್ಬೋದು. ಅದರಲ್ಲಿ ಪಾಲಿಶ್ ಇರಲ್ಲ, ಅದನ್ನು ಕೂಡ ತುಂಬ ಒಳ್ಳೆಯದು, ಅದರಲ್ಲೂ ಕೂಡ ತಿನ್ಬೋದು ನೀವು. ಹಾಗೆ ಸೊಪ್ಪು ತರಕಾರಿಗಳ್ನು ಕೂಡ ತಿನ್ನಿ. ಹಾಗೆ ಯಾವ್ಯಾವ ಹಣ್ಣುಗಳು ಬೇಕೋ ನಿಮಗೆ ಆಪಲ್ ತಿನ್ನಿ, ಹಾಗೆ ಬಾಳೆಹಣ್ಣು ಕೂಡ ತಿನ್ನಿ, ಈ ಡ್ರೈ ಫ್ರೂಟ್ಸ್ ತಿನ್ನಿ. ಈ ಥರ ತಿನ್ಕೊಂಡು ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿನ್ಕೊತ ಬಂದು ಜೀರಿಗೆ, ಇದು ಮೆಣಸು, ಕಾಳು ಮೆಣಸಿಂದು ರಸಮ್ಮು, ಈ ಬೇಳೆಕಟ್ಟು, ಹಾಗೆ ಗಾಣಿಗೆ ಸೊಪ್ಪಿನ ಸಾರು, ಈ ಥರ ಎಲ್ಲ ನೀವು 1 ತಿಂಗಳೊಳಗಡೆ ಈ ಥರನೇ ತಿನ್ಕೊಂಡು 3 ತಿಂಗಳಾದಮೇಲೆ ಬೇರೆ ಥರನೇ ಫುಡ್ಡು ನಿಮಗೆ ಅಂತಲೇ ಅದೊಂದು ಕೂಡ ವಿಡಿಯೋ ಮಾಡ್ತೀನಿ. ಈ ಥರ ನೀವು ತಿನ್ಕೊಂಬಂದರೆ ಖಂಡಿತವಾಗ್ಲೂ ಬೇಗ ರಿಕವರ್ ಆಗ್ಬೋದು. ಇಲ್ಲಾಂದರೆ ಚೆನ್ನಾಗಿ ನೀರು ಕುಡಿಬೇಕು. ನೀರು ಕುಡಿಲಿಲ್ಲ ಅಂದರೆ ನನ್ನ ಪರಿಸ್ಥಿತಿನೇ ನಿಮಗೂ ಆಗುತ್ತೆ. ನಾನು ಆಲ್ಮೋಸ್ಟು 1 ಸತಿ ಆಪ್ರೇಷನ್ ಮಾಡಿಸ್ಕೊಂಡು 2ನೇ ಸತಿಗೂ ಕೂಡ ಆಪ್ರೇಷನ್ನು, 3ನೇ ಮಗು ಆದಾಗ ಕೂಡ ಆಪ್ರೇಷನ್ ಮಾಡಿಸ್ಲೇಬೇಕು ಅಂತ ಹೇಳಿದರು. ಆ ಥರ ಪರಿಸ್ಥಿತಿ ಆಗೋಯ್ತು. ಅವಾಗೆಲ್ಲ ನೀರು ಇಷ್ಟೇ ಚಿಕ್ಕ ಲೋಟದಲ್ಲಿ ನೀರು ಕೊಡೋರು, ಇಷ್ಟೇ ಲೋಟದಲ್ಲಿ ನೀನು ಕೈ ತೊಳ್ಕೊಬೇಕು, ನೀನು ಕುಡಿಲೇಬೇಕು ಅಂತ ಹೇಳೋರು. ತುಂಬಾ ಹಿಂಸೆ ಆಗ್ಬಿಡೋದು. ನೀರು ಕುಡಿದೇನೆ ನಮಗೆ ಆ ಥರ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಗಿ ಇವತ್ತು ಏನಾದರೂ ತುಂಬ ಹೀಟ್ ಏನಾದ್ರು ತಿಂದಾಗೂ ಕೂಡ ನಮಗೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇರ್ತವೆ. ಹೀಗೆಲ್ಲ ನೀವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ನೀರು ಕುಡೀರಿ. ನೀರು ಕುಡಿದ್ರೆ ಮಕ್ಳಿಗೇನು ತೊಂದರೆ ಆಗಲ್ಲ. ಆದಷ್ಟು ನೀರು ಕುಡಿತಾ ನೀವು ಹಣ್ಣುಗಳು ತಿಂತಾ ಈ ಥರ 1 ತಿಂಗಳಲ್ಲಿ ಬಾಣಂತನನ ನೀವು ಮಾಡ್ಕೊಬೋದು. ಇನ್ನು ಮುಂದೆ ವಿಡಿಯೋದಲ್ಲಿ ನಾನು ಯಾವ ರೀತಿ ಬಾಣಂತಿ ಮಗುದು ಈ ಥರ ಯಾವುದಾದ್ರೂ ವಿಡಿಯೋಗಳಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ. ಹಾಗೆ ಮುಂದೆ ಬರೋ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.